ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ದುಡ್ಡು ಬರುತ್ತೆ ಇದರಿಂದ ಸಬ್ಸಿಡಿ ಅಥವಾ ಇನ್ಸೆಂಟಿವ್ ಅಂತ? ಮೋಸ್ಟ್ ಇಂಪಾರ್ಟೆಂಟೇ ಇದು. ಏನಕ್ಕೆ ಅಂದ್ರೆ ಇದರಲ್ಲಿ ತುಂಬಾ ದೊಡ್ಡ ಅಮೌಂಟ್ ಬರ್ತಾ ಇದೆ. ಸೊ ಕರೆಂಟ್ಲಿ ಏನಾಗಿದೆ ಅಂತಂದ್ರೆ ಇಂಡಿಯಾದ ಶೇರು ಈ ಫಾರ್ಮಾಸ್ಯೂಟಿಕಲ್ ಅಥವಾ ಮೆಡ್ಟೆಕ್ ಸೆಗ್ಮೆಂಟ್ಗೆ ಇಂಡಿಯಾದ ಕಾಂಟ್ರಿಬ್ಯೂಷನ್ ಬರೀ 3.4%. ಅಂದ್ರೆ ದಿಸ್ ಇಸ್ ಮೈನ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅಪ್ಲಿಕಬಲ್, ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಇಂದ ಬರ್ತಿರೋದಲ್ಲ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ ಹೇಳ್ತಿರೋದು ನೀವು. ಸೊ ಈ ಎಲ್ಲ ಪ್ರೊಸೆಸ್ಸಿಗೆ ಸೇರಿ ಟೆಕ್ನಿಕಲ್ ರೆಡಿನೆಸ್ ಲೆವೆಲ್ ಅಂತಾರೆ. ಮಂಜುನಾಥ್ ಅವರೇ, ಇವತ್ತು ಯಾವ ಸ್ಕೀಮ್ ಬಗ್ಗೆ ಮಾತಾಡೋಣ? ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಕೀಮು, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು, ಟ್ರಿಪ್ ಅಂತ ಟ್ರಿಪ್ ಯಾವ ಹುಡುಗರ ಜೊತೆ ಗೋವಾ ಟ್ರಿಪ್? ಚೆನ್ನಾಗಿ ಹೇಳಿದ್ರಿ ನೀವು. ಗೋವಾ ಹೋಗ ಮೂಡ್ ಕ್ರಿಯೇಟ್ ಮಾಡ್ತಾ ಇದ್ರ. ಇಲ್ಲ, ಟ್ರಿಪ್ ಅಂದ್ರೆ ಪ್ರಮೋಷನ್ ಇನ್ನೋವೇಷನ್ ಫಾರ್ ಮೆಡ್ಟೆಕ್ ಸೆಕ್ಟರ್. ಯಾರ್ಯಾರು ಫಾರ್ಮಾಸ್ಯೂಟಿಕಲ್ ಅಥವಾ ಮೆಡ್ಟೆಕ್ ಅಲ್ಲಿ ಮಾಡ್ತಾ ಇದ್ರಲ್ಲ ಅವರಿಗೆಲ್ಲ ಬೆನಿಫಿಟ್ ಆಗ್ಲಿ ಅಂತ ಈ ಸ್ಕೀಮ್ ತಂದಿದ್ದಾರೆ. ಓಕೆ, ಸೊ ಅಂದ್ರೆ ಉದ್ದೇಶ ಏನಿದ್ರದ್ದು ಈ ಸ್ಕೀಮ್ದು? ಇದ್ರ ಉದ್ದೇಶ ಏನಂದ್ರೆ ಯಾರ್ಯಾರು ಸ್ಟಾರ್ಟ್ಅಪ್ ಅಥವಾ ಯಾರ್ಯಾರು MSME ಸೆಗ್ಮೆಂಟ್ ಅವರು ಮತ್ತೆ ಅದ್ರ ಬಿಟ್ಟು ಬೇರೆ ಯಾವ್ದಾರು ಕಂಪನೀಸ್ಗಳು ಯಾರ್ಯಾರು ಇನೋವೇಷನ್ ಮಾಡ್ತಾ ಇದ್ರಲ್ಲ ಈ ಫಾರ್ಮಾ ಸೆಗ್ಮೆಂಟ್ ಅಥವಾ ಫಾರ್ಮಾ ರಿಲೇಟೆಡ್, ಸೊ ಡ್ರಗ್ಸ್ ಕಂಡುಹಿಡಿಯೋದಾಗಿರ್ಬೋದು ಅಥವಾ ಹೊಸ ವ್ಯಾಕ್ಸಿನೇಷನ್ ಕಂಡುಹಿಡಿಯೋದಾಗಿರ್ಬೋದು ಅಥವಾ ಯಾವ್ದಾದ್ರು ಡಿವೈಸ್ ಕಂಡುಹಿಡಿಯೋದಾಗಿರ್ಬೋದು ಅಥವಾ ಬೇರೆ ಏನಾದ್ರು ಈ ಮೆಡ್ಟೆಕ್ ಸೆಕ್ಟರ್ ಅಲ್ಲಿ ಅಥವಾ ಫಾರ್ಮಾ ಸೆಕ್ಟರ್ ಅಲ್ಲಿ ಏನೋ ಇನೋವೇಷನ್ ತರ್ತಾ ಇದ್ರಲ್ಲ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ಸ್ಕೀಮ್ ತರ್ತಾ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ದುಡ್ಡು ಬರುತ್ತೆ ಇದರಿಂದ ಸಬ್ಸಿಡಿ ಅಥವಾ ಇನ್ಸೆಂಟಿವ್ ಅಂತ? ಮೋಸ್ಟ್ ಇಂಪಾರ್ಟೆಂಟೇ ಇದು. ಏನಕ್ಕೆ ಅಂದ್ರೆ ಇದರಲ್ಲಿ ತುಂಬಾ ದೊಡ್ಡ ಅಮೌಂಟ್ ಬರ್ತಾ ಇದೆ. ಸೊ ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಯಾರೆಲ್ಲ ಅರ್ಲಿ ಸ್ಟೇಜ್ ಇರ್ತಾರಲ್ಲ ಅದರಲ್ಲಿ ಒಂದು ಟೆಕ್ನಿಕಲ್ ರೆಡಿನೆಸ್ ಲೆವೆಲ್ ಅಂತ ಇದೆ, ಟೆಕ್ನಿಕಲ್ ಟರ್ಮು. ಸೊ ಅದನ್ನ ಏನಾದ್ರು ನೀವು ರೀಚ್ ಆದ್ರೆ ಟೋಟಲ್ 9 ಇರುತ್ತೆ, ಅದು 1 ರಿಂದ 5 ವರೆಗೆ ರೀಚ್ ಆಗೋ ಅಂದ್ರೆ ಇದ್ರೆ ಆ ಸ್ಟೇಜ್ ಅಲ್ಲಿ ಇದ್ರೆ ಅವರಿಗೆ 1 to 5 CR. ನನಗೆ ಅರ್ಥ ಆಗದೆ ಅಂದ್ರೆ 1 to 5 ಅಂದ್ರೆ ಏನದು? 1 to 5 ಅಂದ್ರೆ ಅದೊಂದು ಟೆಕ್ನಿಕಲ್ ಟರ್ಮ್. ಈಗ ಒಂದೇನೋ ಕಾನ್ಸೆಪ್ಟ್ ಇರುತ್ತೆ, ನಾವೊಂದು ವ್ಯಾಕ್ಸಿನೇಷನ್ ಕಂಡುಹಿಡಿತಾ ಇದೀನಿ, ಒಂದು ಯಾವ್ದೋ ಫಾರ್ ಎಕ್ಸಾಂಪಲ್ ಕೋವಿಡ್ಗೆ ನಮ್ಮವ್ರು ಕಂಡುಹಿಡಿದ್ರಲ್ಲ, ಅದೇ ತರ ಸಿರಮ್ ಕಂಪನಿ ಕಂಡುಹಿಡಿದಲ್ಲ. ಸೊ ಒಂದು ಕೋವಿಡ್ ಒಂದು ರೋಗ ಬಂದಿದೆ ಅಥವಾ ಒಂದು ಯಾವ್ದೋ ಒಂದು ರೋಗ ಬರ್ಬೋದು ಈ ತರದಕ್ಕೆ, ನನ್ನ ಹತ್ರ ಒಂದು ಕಾನ್ಸೆಪ್ಟ್ ಇದೆ, ಈ ಕಾನ್ಸೆಪ್ಟ್ ಅಲ್ಲಿ ಇದಕ್ಕೆ ಔಷಧಿ ಹಿಡಿಬಹುದು ಅಥವಾ ಇದು ವರ್ಕ್ ಆಗುತ್ತೆ ಅನ್ನೋದೊಂದು ಏನೋ ಒಂದು ಕಾನ್ಸೆಪ್ಟ್ ಇದೆ. ಅದೊಂದು ಕಾನ್ಸೆಪ್ಟ್ ಮಾಡ್ಕೋತಾರೆ, ಅದನ್ನ ಒಂದು ಟೆಸ್ಟಿಂಗ್ ಮಾಡ್ತಾರೆ, ಈ ಕಾನ್ಸೆಪ್ಟ್ ವರ್ಕ್ ಆಗುತ್ತಾ, ಅವ್ರದ್ದೇನೋ ಬಯೋಮೆಡಿಕಲ್ ಅಲ್ಲ ಟರ್ಮ್ಸ್ ಇದೆ, ಈ ತರ ಕಾಂಬಿನೇಷನ್ ಮಾಡಿದ್ರೆ ಅದು ವರ್ಕ್ ಆಗ್ಬೋದು ಅಂತ. ಸೊ ಆ ತರ ಕಾನ್ಸೆಪ್ಟ್ ಮತ್ತೆ ಪೇಪರ್ ತರ್ತಾರೆ, ಅದನ್ನ ಪ್ರೊಟೋಟೈಪ್ ಮಾಡ್ತಾರೆ, ಅಂದ್ರೆ ಅದೊಂದು ಫಾರ್ಮುಲೇಷನ್ ಮಾಡ್ತಾರೆ, ಆಮೇಲೆ ಟೆಸ್ಟ್, ಇದೇ ತರ ಸ್ಟೇಜಸ್ ಇರುತ್ತೆ. ಸೊ ಫೈನಲಿ ಮನುಷ್ಯನ ಮೇಲೆ ಟೆಸ್ಟ್ ಮಾಡಿ ಅದು ಕರೆಕ್ಟ್ ಹ್ಯೂಮನ್ ಟ್ರಯಲ್ಸ್ ಅಂತ ಮಾಡಿ ಅದನ್ನ ಮಾರ್ಕೆಟ್ ತರುತ್ತಾರಲ್ಲ. ಸೊ ಈ ಎಲ್ಲ ಪ್ರೊಸೆಸ್ಸಿಗೆ ಸೇರಿ ಟೆಕ್ನಿಕಲ್ ರೆಡಿನೆಸ್ ಲೆವೆಲ್ ಅಂತಾರೆ. ಸೊ 1 to 5 ಇರೋರಿಗೆ 1 CR ಇಂದ 5 CR ವರೆಗೆ, ಅಂದ್ರೆ 1 ಕೋಟಿಯಿಂದ 5 ಕೋಟಿವರೆಗೆ ಗೌರ್ಮೆಂಟ್ ಅವ್ರು ಕೊಡ್ತಾ ಇದಾರೆ. ಇದು ಬಿಟ್ಟು ನೆಕ್ಸ್ಟ್ ಸ್ಟೇಜ್ ಇರೋರಿಗೆ ಎಷ್ಟು ಕೊಡ್ಬೋದು, ನೀವೇನಾರು ಅಂದಾಜು ಮಾಡಿ ನೋಡೋಣ? ಗೊತ್ತಿಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದು ಕೂರೋದಲ್ಲ ನಾವು. ಹೇಳಿ ಸರ್. ಮತ್ತೆ 100 crore ವರೆಗೂ ಒಂದೊಂದು ಪ್ರಾಜೆಕ್ಟ್ಗೆ ಮಾಡೋರಿದ್ದಾರೆ. ಸೊ ನಿಮ್ದೇ ದೊಡ್ಡ ಗ್ರೂಪ್ ಕಂಪನಿ ಇದೆ ಅಥವಾ ನಿಮ್ ಗ್ರೂಪ್ ಕಂಪನಿ ಸೇರಿ 4-5 ಪ್ರಾಡಕ್ಟ್ ಮೇಲೆ R&D ಮಾಡ್ತಾ ಇದ್ರೆ ಅಂದ್ರೆ 250 crores ವರೆಗೂ ಫಂಡ್ ಮಾಡುವಂತ ಚಾನ್ಸಸ್ ಇದೆ. ಓಕೆ, ಅಂದ್ರೆ ಇದ್ರ ಉದ್ದೇಶ ಏನಂದ್ರೆ ಈಗ ಗವರ್ಮೆಂಟ್ ಅವರು ಈ ಒಂದು ಸಬ್ಸಿಡಿ ಅಥವಾ ಇನ್ಸೆಂಟಿವ್ಸ್ ತಂದು ಕೊಟ್ಟಿದಾರಲ್ಲ, ಮೇನ್ ಉದ್ದೇಶ ಏನಕ್ಕೆ ಇದನ್ನ ಕೊಡ್ತಿರೋದು ಅವರು? ಇದೇ ಉದ್ದೇಶ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಒಂಚೂರು ಬ್ಯಾಕ್ ಗ್ರೌಂಡ್ ಹೇಳ್ಬೇಕು. ಬ್ಯಾಕ್ ಗ್ರೌಂಡ್ ಅಂದ್ರೆ ಈಗ ಕರೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಥ್ರೂಔಟ್ ದ ವರ್ಲ್ಡ್ ಅಥವಾ ಏನ್ ಸಿನಾರಿಯೋ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು ಐಡಿಯಾ ಸಿಗ್ಬೋದು. ಸೊ ಕರೆಂಟ್ಲಿ ಏನಾಗಿದೆ ಅಂತಂದ್ರೆ ಇಂಡಿಯಾದ ಶೇರು ಈ ಫಾರ್ಮಾಸ್ಯೂಟಿಕಲ್ ಅಥವಾ ಮೆಡ್ಟೆಕ್ ಸೆಗ್ಮೆಂಟ್ಗೆ ಇಂಡಿಯಾದ ಕಾಂಟ್ರಿಬ್ಯೂಷನ್ ಬರೀ 3.4%. ಓವರ್ ಆಲ್ ವರ್ಲ್ಡ್ ಅಲ್ಲಿ ಏನ್ ನಡೀತಾ ಇದೆಯಲ್ಲ ಅದರಲ್ಲಿ ಬರೀ 3.4%. ಸೊ ಅದರಲ್ಲೂ R&D ಬಂದ್ರೆ ಈ ಸ್ಪೆಂಡ್ ಮಾಡ್ತಾ ಇರೋದು ಬರೀ ಒಂದು 3 ಬಿಲಿಯನ್. ಕಂಪೇರ್ ಮಾಡಿ US ಮತ್ತೆ ಚೀನಾಗೆ ಏನಾರು ನಾವು ಕಂಪೇರ್ ಮಾಡಿದ್ರೆ ಬರೀ 3 ಬಿಲಿಯನ್. ಅವ್ರು ಎಷ್ಟು ಮಾಡ್ತಾರೆ ಗೊತ್ತಾ ಒಂದು ಅಂದಾಜು? ಸೊ ಅವ್ರು ಮಾಡ್ತಾ ಇದ್ರೆ 50 to 60 ಬಿಲಿಯನ್ US ಅವ್ರು ಮಾಡ್ತಾ ಇದ್ರೆ. ಗಜ ಅಂತರ ಇದೆ ಅವ್ರು ಮಾಡ್ತಾ ಇರೋದಕ್ಕೂ. ನಮ್ಮ ಪಕ್ಕದವರು ವ್ಯಾಕ್ಸಿನ್ ನಮ್ಮ ಕೋವಿಡ್ ತಂದ್ರಲ್ಲ, ಅವ್ರು ಎಷ್ಟು ಮಾಡ್ತಾ ಇದ್ದಾರೆ ಗೊತ್ತಾ? 15 to 20 ಬಿಲಿಯನ್ ಪ್ರತಿ ಇಯರ್ ಮಾಡ್ತಾ ಇದಾರೆ. ನಾವೇನು ಬರೀ 3 ಬಿಲಿಯನ್ ಅಲ್ಲೇ ಕೂತಿದೀವಿ. ಸೊ ಅದಕ್ಕೋಸ್ಕರ ಈ ಸೆಗ್ಮೆಂಟ್ ಅನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು. ಇದನ್ನ ಇಂಪ್ರೂವ್ ಮಾಡಿ ಒಂದೇನೋ ಒಂದು ಒಳಗಿರೋ ಕಂಪ್ನಿಗಳಿಗೆ, ನಮ್ಮಲ್ಲೇ ಇರೋ ಕಂಪ್ನಿಗಳಿಗೆ, ನಮ್ಮಲ್ಲಿರೋ ಟ್ಯಾಲೆಂಟ್ಗೆ ಹೆಲ್ಪ್ ಮಾಡ್ಬೇಕಂತ ಈ ಸ್ಕೀಮ್ ತಂದಿರೋದು. ಅಂದ್ರೆ ಈಗ ನಾವು ಕೋವಿಡ್ ಟೈಮ್ ಅಲ್ಲೆಲ್ಲ ನೋಡಿದ್ವಿ, ಎಷ್ಟೋ ಸಲ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸರಿಗಿರಲಿಲ್ಲ ಅಂತ, ಈಗ ಅದ್ರ ಬಗ್ಗೆ ಫೋಕಸ್ ಮಾಡಿದ್ರು. ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ ಈಗ ICU ಬೆಡ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಇಂಪ್ರೂವ್ ಮಾಡ್ತಾ ಬರ್ತಿದ್ದಾರೆ. ಕರೆಕ್ಟ್. ಸೊ ಈಗ ಐ ಥಿಂಕ್ ಇದು ಸೆಕೆಂಡ್ ಸೆಗ್ಮೆಂಟ್ ಅಂತಾನೆ ಅನ್ಸುತ್ತೆ. ಈಗ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಾದ್ಮೇಲೆ ಅದಕ್ಕೆ ಬೇಕಾಗಿರುವಂತ ಈಗ ಜನರಿಕ್ ಮೆಡಿಸಿನ್ಸ್ ಆಗಿರ್ಬೋದು, ಈ ಬಯೋಫಾರ್ಮಾಸ್ ಆಗಿರ್ಬೋದು, ಐ ಥಿಂಕ್ ಅದ್ರ ಮೇಲ್ಗಡೆ ಇವರು ಫೋಕಸ್ ಮಾಡ್ತಿದ್ದಾರೆ ಅಂತ ನೀವು ಹೇಳೋದನ್ನ ಕೇಳಿದ್ರೆ ನನಗೆ ಅನಿಸ್ತಿದೆ. ಕರೆಕ್ಟ್. ನಾವು ಕೆಲವೊಂದ್ಸಲ ಕೇಳಿದ್ವಿ ಕಿಟ್ ಸಿಗ್ಲಿಲ್ಲ, ಆಕ್ಸಿಜನ್ ಸಿಗ್ಲಿಲ್ಲ, ಅದ್ ಸಿಗ್ಲಿಲ್ಲ ಅಂತ. ಸೊ ಅವರಿಗೆಲ್ಲ ಕೆಲವೊಂದೆಲ್ಲ ಇನ್ಸಿಡೆಂಟ್ ಕೆಲವೊಂದು ಟೈಮು ನಮ್ಗೆ ಪಾಠ ಕಲಿಸುತ್ತೆ. ಸೊ ಅದರಿಂದ ಪಾಠ ಕಲ್ತ್ರು ಒಂದೇ ಅಲ್ಲ, ಪಾಠ ಕಲ್ತಿದ್ದನ್ನ ಸರಿ ಮಾಡ್ಕೊಳಕ್ ಆದಷ್ಟು ಬೇಗ ಟ್ರೈ ಮಾಡ್ಬೇಕು.
ಸೊ ಒನ್ ಆಫ್ ದ ಟ್ರೈ ಅಂತ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಅಂದ್ರೆ ಮೇನ್ ಫೋಕಸ್ ಇರೋದು ಬರೀ ಲಾರ್ಜ್ ಸ್ಕೇಲ್ ಕಂಪನೀಸ್ಗ ಅಥವಾ ಸ್ಮಾಲ್ ಅಂಡ್ ಮೀಡಿಯಮ್ ಅಥವಾ ಸ್ಮಾಲ್ ಕಂಪನೀಸ್ಗೂ ಸಹ ಈ ಇನ್ಸೆಂಟಿವ್ ಸಿಗುತ್ತಾ? ಡೆಫಿನೆಟ್ಲಿ ಸ್ಮಾಲ್ ಮತ್ತೆ ಮೀಡಿಯಂಗೆ ಜಾಸ್ತಿ ಸಿಗುತ್ತೆ. ಈಗ ದೊಡ್ಡವ್ರ R&D ಇದೆ ಅಥವಾ ಫಾರಿನ್ ಅಲ್ಲಿ ಏನೋ ರಿಸರ್ಚ್ ಸೆಂಟರ್ ಇರುತ್ತೆ ಅವ್ರದ್ದೇ ಆಗಿ. ಈ ಸ್ಮಾಲ್ ಅವರು ಪಾಪ ಯಾವ್ದೋ ಒಂದು PhD ಮಾಡಿರ್ತಾನೆ ಒಬ್ಬ ವ್ಯಕ್ತಿ, ಅವನೊಂದೇನೋ ಒಂದು ಐಡಿಯಾ ಇರುತ್ತೆ, ಇಂಥ ವ್ಯಾಕ್ಸಿನೇಷನ್ ಮಾಡ್ಬೋದು ಅಥವಾ ಇಂಥ ಒಂದು ಡಿವೈಸ್ ಇದೆ ಹಾರ್ಟ್ ಬೀಟ್ ಕಂಡುಹಿಡಿಯೋದು ಅಥವಾ ಇಮಿಡಿಯೇಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಿ ಶುಗರ್ ಅಂದ್ರೆ ಈ ತರದ್ದು ಏನೋ ಡಿವೈಸ್ ಅನ್ನು ಕಂಡುಹಿಡಿಯೋ ಕೆಪಾಸಿಟಿ ಅವನಿಗಿರುತ್ತೆ. ಬಟ್ ಅವನ ಹತ್ರ ಅಷ್ಟು ಫಂಡ್ ಇರಲ್ಲ. R&D ಹಾಕಿ ಪ್ರೊಟೋಟೈಪ್ ಮಾಡಿ ಹ್ಯೂಮನ್ ಟ್ರಯಲ್ ಮಾಡಿಸಿ ಆಮೇಲೆ ಕಮರ್ಷಿಯಲ್ ತರಕ್ಕೆ ಅವನ ಹತ್ರ ತುಂಬಾ ಟೈಮ್ ಬೇಕು, ಆಸ್ ವೆಲ್ ಆಸ್ ಅಮೌಂಟ್ ಬೇಕು. ಅಲ್ಲಿವರೆಗೆ ಏನೇ ಕಮರ್ಷಿಯಲಿ ಏನೂ ದುಡ್ಡು ಬರಲ್ಲ ಪಾಪ. ಅಂಥವ್ರಿಗೆ ಅಂತಾನೆ ಹೆಲ್ಪ್ ಮಾಡೋಕ್ಕಂತಾನೆ ಇದು ತಂದಿರೋದು. ಅವರಿಗೆ ಬೇಕಾದಷ್ಟು ಫಂಡ್ ಹೌಸ್ ಇರುತ್ತೆ, ಬೇಕಾದಷ್ಟು ಫೆಸಿಲಿಟಿ ಇರುತ್ತೆ. ಬಟ್ ಇಂಥ ಪಾಪ ಚಿಕ್ಕ ಸ್ಟಾರ್ಟ್ಅಪ್ಗಳಿಗೆ ಅಥವಾ MSME ಅವರಿಗೆ ಈ ಥರದ್ದು ಇರಲ್ವಲ್ಲ, ಇದರಿಂದ ಅದು ಡೆಫಿನೆಟ್ಲಿ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಈಗ ನೀವು ಹೇಳೋ ಉದ್ದೇಶ ನೋಡಿದ್ರೆ ಎಷ್ಟೋ ಜನ ಈ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳದೆ ಬರೀ ಪ್ರೋಟೋಟೈಪ್ ಅಂತಕ್ಕೆ ತರೋದಕ್ಕೂ ಒದ್ದಾಡ್ತಿದ್ದಾರೆ. ಅಂಥವ್ರಿಗೆ ಈ ವಿಡಿಯೋ ಒಂಥರ ವರದಾನ ಇದ್ದಂಗೆ. ಅವ್ರಿಗೆ ಈ ತರ ಒಂದು ಸ್ಕೀಮ್ ಇದೆ ಅಂತ ತಿಳಿಸ್ಕೊಡ್ತಿದ್ದೀರಾ, ಜೊತೆಗೆ ಎಷ್ಟು ಫಂಡಿಂಗ್ ಬರುತ್ತೆ ಅಂತ ತಿಳಿಸ್ಕೊಡ್ತಿದ್ದೀರಾ. ಕರೆಕ್ಟ್. ಸೊ ಇದರಲ್ಲಿ ಇದು ಬಿಟ್ಟು ಯಾವ್ದಾದ್ರು ಗಮನ ಇಟ್ಕೊಳ್ಬೇಕು ಅಥವಾ ಯಾರಿಗಿದು ಮೇಜರ್ ಆಗಿ ಅಪ್ಲಿಕಬಲ್ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ಟ್ಅಪ್ ಅಂತ ಹೇಳಿದ್ರಿ, ಯಾರೋ ಒಬ್ಬ PhD ಮಾಡಿದಾನೆ ಅಂತ. ಕರೆಕ್ಟ್. ಇವ್ರು ಬಿಟ್ಟು MSME ಸೆಗ್ಮೆಂಟ್ ಅಲ್ಲಿ ಬರೀ ಕರ್ನಾಟಕ ಸ್ಟೇಟ್ ಒಂದಕ್ಕೆ ಅಪ್ಲೈ ಆಗುತ್ತೆ, ಇದು ಎಂಟೈರ್ ಪ್ಯಾನ್ ಇಂಡಿಯಾ ಅಪ್ಲೈ ಆಗುತ್ತೆ? ಇದು ಎಂಟೈರ್ ಪ್ಯಾನ್ ಇಂಡಿಯಾ. ಇಂಡಿಯಾದಲ್ಲಿ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಎಲ್ಲಾ ಸ್ಟೇಟ್ ಅಲ್ಲಿ ಯಾರೇ ರಿಸರ್ಚ್ ಮಾಡ್ತಾ ಇರಲಿ, ಯಾರೇ ಇನೋವೇಷನ್ ಮಾಡ್ತಾ ಇರಲಿ ಈ ಸೆಗ್ಮೆಂಟ್ ಅಲ್ಲಿ, ಅವರಿಗೆಲ್ಲರೂ ಈ ಸ್ಕೀಮ್ ಅಂಡರ್ ಹೋಗ್ಬೋದು. ಓಕೆ, ಸೂಪರ್. ಅಂದ್ರೆ ದಿಸ್ ಇಸ್ ಮೇನ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅಪ್ಲಿಕಬಲ್, ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಇಂದ ಅದು ಬರ್ತಿರೋದಲ್ಲ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ ಹೇಳ್ತಿರೋದು ನೀವು? ಕರೆಕ್ಟ್. ಇದು ಪ್ಯೂರ್ಲಿ ಸೆಂಟ್ರಲ್ ಗವರ್ಮೆಂಟ್. ಇದರಲ್ಲಿ ಒಂದು ಕಮಿಟಿ ಇದೆ. ನಾನು ಕೊನೆಯಲ್ಲಿ ಏನಾರು ಅದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಒನ್ ಆಫ್ ದ ಪರ್ಸನ್ ಇಸ್ ಫ್ರಮ್ ದ ನೀತಿ ಆಯೋಗ ಆಲ್ಸೋ. ಅಲ್ಲದೇನೆ ಬೇರೆ ಫಾರ್ಮಾ ಸೆಗ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ರಿಸರ್ಚ್ ಇರ್ಬೋದು, ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅವ್ರ ಕಡೆಯಿಂದೆಲ್ಲ ಕಮಿಟಿ ಇರುತ್ತೆ. ಆ ಕಮಿಟಿಯವರು ಈ ಎಲ್ಲ ಅಪ್ಲಿಕೇಶನ್ ರಿವ್ಯೂ ಮಾಡಿ, ಈ ತರದ್ದೊಂದು R&D ಮಾಡ್ತಾ ಇದ್ದಾರೆ ಇವರು, ಈ MSME ಅವರು, ಈ ಸ್ಟಾರ್ಟ್ಅಪ್ ಅವರು ಅಥವಾ ಈ ಕಂಪನಿಯವರು ಅಂತ ಅವರಿಗೆ ಫಂಡ್ ಅಲೋಕೇಶನ್, ಅವ್ರಿಗೆ ಏನಾದ್ರು ಹೆಲ್ಪ್, ಮೆಂಟರಿಂಗು, ಯಾವ ಸ್ಟೇಜಸ್ ಏನು ಹೆಲ್ಪ್ ಆಗಬೇಕು, ಯಾವ ತರ ಅವ್ರಿಗೆ ಏನಾದ್ರು ವ್ಯವಸ್ಥೆ ಬೇಕಾ, ಟೆಕ್ನಿಕಲ್ ಏನಾದ್ರು ವ್ಯವಸ್ಥೆ ಬೇಕಾ, ಅಥವಾ R&D ಫೆಸಿಲಿಟಿ ಏನಾದ್ರು ಬೇಕಾ, ಅಥವಾ ಟ್ರಯಲಿಗೆ ಏನಾದ್ರು ಬೇರೆ ಏನಾದ್ರು ಹೊರಗಡೆ ಹೋಗಿ, ಕೆಲವೊಂದೆಲ್ಲ ವೆದರ್ ರಿಲೇಟೆಡ್ ಟ್ರಯಲ್ ಇರುತ್ತೆ, ಕೋಲ್ಡ್ ಅಲ್ಲಿ ಮಾಡಬೇಕು, ಕೆಲವೊಂದೆಲ್ಲ ಹಾಟ್ ಅಲ್ಲಿ ಮಾಡಬೇಕು, ಕೆಲವೊಂದೆಲ್ಲ ಡೀಪ್ ವಾಟರ್ ಅಲ್ಲಿ ಮಾಡಬೇಕು. ಆ ತರದ ಸುಮಾರು ರಿಕ್ವೈರ್ಮೆಂಟ್ ಇರುತ್ತೆ. ಸಿಂಪಲ್ ಆಗಿ ನಾರ್ಮಲ್ MSME ಅವರಿಗೆ ಮಾಡೋದು ತುಂಬಾ ಕಷ್ಟ, ಯಾಕೆಂದ್ರೆ ಆ ತರ ಇನ್ಫ್ರಾಸ್ಟ್ರಕ್ಚರೇ ಇರಲ್ಲ ಕೆಲವೊಂದು ಟೈಮ್. ಈಗ ನನಗೆ ಎಷ್ಟೋ ಸಲ ಡೌಟ್ ಇರೋದೇನಂದ್ರೆ, ಇದನ್ನೆಲ್ಲ ನಾವು ಥಿಯರಿಲಿ ಓದ್ಬೇಕಾದ್ರೆ ಸಖತ್ತಾಗಿದೆ ಅಂತ ಅನ್ಸುತ್ತೆ, ಬಟ್ ಇನ್ ರಿಯಲ್ ಲೈಫ್ ಅಲ್ಲಿ ನಿಜವಾಗೂ ನಮ್ ಗವರ್ಮೆಂಟ್ಗೆ ಈ ತರ ಸ್ಕೀಮ್ಸ್ಗೆಲ್ಲ ಫಂಡ್ ಮಾಡುವಂತ ಕೆಪಾಸಿಟಿ ಇತ್ತ ನನ್ಗೆ ಗೊತ್ತಿರಲ್ಲ. ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ನಿಜವಾಗೂ ಇರ್ಬೋದೇನೋ ಅಂತ ಅನ್ಸುತ್ತೆ. ವಾಟ್ ಇಸ್ ದ ಸಕ್ಸಸ್ ರೇಟ್? ಅಂದ್ರೆ ಈಗ ಒಬ್ಬ ವ್ಯಕ್ತಿ ಅಪ್ಲೈ ಮಾಡ್ತಾನೆ ಅಂದ್ರೆ ಯೂಶಲಿ ಒಂದು 10 ಜನ ವ್ಯಕ್ತಿ ಅಪ್ಲೈ ಮಾಡಿದಾರೆ ಅಂದ್ರೆ ಅದ್ರಲ್ಲಿ ಎಷ್ಟು ಜನಕ್ಕೆ ಇದು ಯೂಶಲಿ ಸಿಗುತ್ತೆ? ಕ್ರೈಟೀರಿಯಾ ಏನು ಇದು ಸಿಗೋದಿಕ್ಕೆ? ಆತರ ಏನಾದ್ರು ಕ್ರೈಟೀರಿಯಾ ಇದೆಯಾ? ಇಂಥವರೇ ಸ್ಪೆಸಿಫಿಕ್ ಆಗಿ ಈ ತರ ಸರ್ಟಿಫಿಕೇಶನ್ಸ್ ಇರಬೇಕು, ಈ ತರ ಲೈಸೆನ್ಸಿಂಗ್ ಇರಬೇಕು, ಏನಾದ್ರು ಪ್ರಿಪರೇಷನ್ಸ್ ಏನಾದ್ರು ಅವಶ್ಯಕತೆ ಇದೆಯಾ ಇದಕ್ಕೆ? ಹೌದು, ಅವಶ್ಯಕತೆ ಇದೆ. ಸೊ ಬೇಸಿಕಲಿ ಕಂಪನಿ ಆಗಿರ್ಬೇಕು. ಸೊ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, ಪಬ್ಲಿಕ್ ಲಿಮಿಟೆಡ್ ಆಗಿರ್ಬೋದು, ಅಥವಾ LLP ಆಗಿರ್ಬೋದು, ಅಥವಾ ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಅದು ಬಿಟ್ಟು ಬೇರೆ ಯಾವುದೇ ಸೆಗ್ಮೆಂಟ್ ಕೊಡ್ತಾ ಇಲ್ಲ. ಫಂಡಮೆಂಟಲ್ ರೀಸನ್ ಏನು ಅಂತಂದ್ರೆ, ಇವಾಗ ನಿಮಗೆ ಒಂದು R&D ಮಾಡಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಸೊ ಗೌರ್ಮೆಂಟ್ ಅವ್ರನ್ನ ಹೆಲ್ಪ್ ಮಾಡಿದ್ಮೇಲೆ ಸೊ ಅದನ್ನ ಕಮರ್ಷಿಯಲಿ ಮಾಡಬೇಕು. ಕಮರ್ಷಿಯಲಿ ಮಾಡಿದ್ಮೇಲೆ ಅದನ್ನ ಸೇಲ್ ಮಾಡುವಂತ ಕೆಪಾಸಿಟಿ ಇರೋದು ಈ ತರ ಆರ್ಗನೈಸೇಷನ್ ಮಾತ್ರ, ಆದ್ರೆ ಕಮರ್ಷಿಯಲಿ. ಸೊ ನಾನು ಸಹಾಯ ಮಾಡ್ತೀನಿ, ಫ್ರೀಯಾಗಿ ಕೊಡ್ತೀನಿ, ದಾನ ಕೊಡ್ತೀನಿ ಅಂದ್ರೆ ನೀವು NGO ಮಾಡೋದನ್ನು ಬರ್ತು. ಬಟ್ ನಾನು ಇದನ್ನ ಐಡಿಯಾ ಕಂಡಿಡಿದಿದ್ದನ್ನ ನಾಳೆ ಸೇಲ್ ಮಾಡ್ತಾ ಇದ್ದೀನಿ ಫಾರ್ ಏನು ವ್ಯಾಕ್ಸಿನ್. ಸೊ ಕೆಲವೊಂದನ್ನ ಅವರು ಸಬ್ಸಿಡೈಸ್ ಅಮೌಂಟ್ ಅಲ್ಲಿ ಕೊಟ್ರು ಜನರಿಗೆ, 250 rupees ಏನೋ. ಬಟ್ 250 rupees ಅವರಿಗೆ ರೆವೆನ್ಯೂ ಜನರೇಟ್ ಆಗಿದೆ, ಅದರಲ್ಲಿ ಕಂಪ್ನಿಗೆ 250 rupees ರೆವೆನ್ಯೂ ಜನರೇಟ್ ಆಗಿದೆ. ಉಳಿದಿರೋ ಕಾಸ್ಟ್ ಅನ್ನ ಗೌರ್ಮೆಂಟ್ ಅವ್ರು ಬೇರ್ ಮಾಡೋದು ಅನ್ನೋದು ಬಿಟ್ರೆ, ಬಟ್ ಅದನ್ನ ಕಮರ್ಷಿಯಲಿ ವಯಬಲ್ ಮಾಡಿದ್ರು. ಸೊ ಅದಕ್ಕಾಗಿ ಈ 3 ಕ್ಯಾಟಗರಿ ಕಂಪ್ನೀಸಿಗೆ ಮಾತ್ರ ಎಲಿಜಿಬಲ್. ಯಾರು NGO ಅಥವಾ ಸೊಸೈಟಿ ಅಥವಾ ಯೂನಿವರ್ಸಿಟಿನೂ ಎಲಿಜಿಬಲ್ ಅಲ್ಲ ಈ ಕೇಸಲ್ಲಿ. ಯೂನಿವರ್ಸಿಟಿ ಅವರು R&D ಮಾಡ್ತಾ ಇದಾರೆ ಅಂತಂದ್ರೆ ಯಾವ್ದಾದ್ರು LLP ಅಥವಾ ಕಂಪ್ನಿ ಜೊತೆ ಟೈಅಪ್ ಮಾಡಿ ಆ ಸ್ಟಾರ್ಟ್ಅಪ್ ಅಥವಾ MSME ಅಥವಾ ಆ ತರ ಕಂಪ್ನಿ ಫ್ರಂಟ್ ರನ್ನರ್ ಆಗಬೇಕು. ಅಪ್ಲಿಕೇಶನ್ ಹಾಕೋದು ಅವ್ರಿಗೆ ಫಂಡ್ ಬರುತ್ತೆ. ಸೊ ಅವರು ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೊತೆ ಅಥವಾ ಸುಮಾರು ಇನ್ಸ್ಟಿಟ್ಯೂಟ್ಗಳಿದೆ, ಫಾರ್ಮಾಸ್ಯೂಟಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅವ್ರ ಜೊತೆ ಟೈಅಪ್ ಮಾಡ್ಕೊಂಡು ಆ ಪ್ರಾಡಕ್ಟ್ ಮೇಲೆ ಇಬ್ರು ಸೇರಿ ಕೊಲಾಬರೇಟಿವ್ ವರ್ಕ್ ಮಾಡ್ಬೋದು. ಅದ್ರ ಮೇಲೆ ಫಂಡ್ ಗೌರ್ಮೆಂಟ್ ಅವರು ಆ ಕಂಪ್ನಿ ಕೊಡ್ತಾರೆ. ಆ ಕಂಪ್ನಿಯವರು ಈ ರಿಸರ್ಚ್ ಏನು ಪ್ರಾಡಕ್ಟ್ ಮೇಲೆ ಅಥವಾ ವ್ಯಾಕ್ಸಿನೇಷನ್ ಮೇಲೆ ಅಥವಾ ಅದ್ರ ರಿಲೇಟೆಡ್ ವರ್ಕ್ ಮೇಲೆ ಹಾಕಿ ಅದು ಕಮರ್ಷಿಯಲ್ ಆದ್ಮೇಲೆ ಆ ಯೂನಿವರ್ಸಿಟಿಯರಿಗೆ ಏನು ರೈಟ್ ಇರಲ್ಲ, ಅದೇನು ಗುಡ್ ವಿಲ್ ಅಥವಾ ಏನಿತ್ತು ಅದು ಕೊಟ್ಬಿಡ್ತಾರೆ ಅಷ್ಟೇ. ಅದನ್ನ ಸೀದಾ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅವರೇ ಕಮರ್ಷಿಯಲಿ ಮಾಡೋಕೆ ವಯಬಲ್. ಸೊ ಇಟ್ಸ್ ಬೆಟರ್ ಕಂಪನಿ LLP ಅಥವಾ ಪಾರ್ಟ್ನರ್ಶಿಪ್ ಈ ತರ ಮೊದಲೇ ರಿಜಿಸ್ಟರ್ ಆಗಿ ಸರ್ಟಿಫಿಕೇಶನ್ ಏನೇನಿದೆ ಪ್ರತಿಯೊಂದು ಇದ್ದ ನಂತರ ಅಷ್ಟೇ ಇದನ್ನ ಮಾಡೋದಕ್ಕಾಗೋದು. ಕರೆಕ್ಟ್, 100%
ಸ್ಟಾರ್ಟ್ಅಪ್ ಆಗಿದೆ, ಸ್ಟಾರ್ಟ್ಅಪ್ ಸರ್ಟಿಫಿಕೇಟ್ ಇರಬೇಕು. MSME ಅಂತ ಕನ್ಸಿಡರ್ ಮಾಡಿದ್ರೆ MSME ಉದ್ಯೋಗ ಆಧಾರ ಇರಬೇಕು. ಇವೆರಡು ಫಂಡಮೆಂಟಲಿ ಇರಲೇಬೇಕು. ಅದು ಬಿಟ್ಟು ಬಾಕಿ ಡಾಕ್ಯುಮೆಂಟ್ಸ್ ಬೇಕು. ಯಾರು ನನ್ನ ಹತ್ರ ಕೇಳ್ತಾರೆ, ಏನೋ ರೀಚ್ ಆಗಿ ಹೇಳ್ತಾರೆ, ನಾನು ಡೀಟೇಲ್ ಆಗಿ ಏನೇನು ಬೇಕು, ಯಾವ ಥರ ಏನು ಪ್ರೊಸೆಸ್ ಅಂತ ನಾನು ಡೆಫಿನೆಟ್ಲಿ ಆಗಿ ಅವ್ರಿಗೆ ಹೇಳ್ಬೋದು. ಇದು ಮೋಸ್ಟ್ಲಿ ನನ್ನ ಪ್ರಕಾರ ನೀವು ಹೇಳ್ತಿರೋದು ನೋಡಿದ್ರೆ ಇದನ್ನ ಟ್ರೈಲರ್ ಸ್ಟೇಜ್ ಅಲ್ಲೇ ನನಗೆ ಇನ್ಫಾರ್ಮೇಶನ್ ನೀವು ಕೊಟ್ಟಿರೋದು. ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಥವಾ ಆಸಕ್ತಿ ಇರೋ ವ್ಯಕ್ತಿ ಇದ್ರ ಬಗ್ಗೆ ಏನಾದ್ರು ತಿಳ್ಕೋಬೇಕು ಅನ್ನಂಗಿದ್ರೆ ನಿಮ್ಮನ್ನವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಲ್ಪ್ ಮಾಡ್ತೀರಾ? ಡೆಫಿನೆಟ್ಲಿ, ಏನಕ್ಕೆ ಹೆಲ್ಪ್ ಮಾಡಲ್ಲ. ಇದು ಒನ್ ಆಫ್ ದ ಮೇನ್ ಎಕನಾಮಿಕ್ ಗ್ರೋಯಿಂಗ್ ಸೆಗ್ಮೆಂಟ್. ಸೊ ಇದಕ್ಕೆ ಇಂಡಿಯಾದವ್ರನ್ನ ಏನು GDP ಅಂತೀವಲ್ಲ, ಸೊ ಅದಕ್ಕೆ ಒನ್ ಆಫ್ ದ ಕಾಂಪೊನೆಂಟ್ ಎಡಿಷನ್ 3.4 GDP ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ತುಂಬಾ ಕಮ್ಮಿ ಐಟಮ್. ಸೊ ಅದಕ್ಕೆ 5% 10% ಆ್ಯಡ್ ಆದ್ರೆ ನಮ್ಮ ಎಕನಾಮಿಗೆ ತುಂಬಾ ಒಳ್ಳೇದು. ಸೊ ಆ ಕೇಸಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಬರುತ್ತೆ, ಅದು ನನ್ನಿಂದ ಹೆಲ್ಪ್ ಆಗುತ್ತೆ, ಡೆಫಿನೆಟ್ಲಿ ಮಾಡ್ತೀನಿ, ಯಾಕೆ ಮಾಡಲ್ಲ. ಅದಕ್ಕೇನು ಕನ್ಸಲ್ಟೇಷನ್ ಫೀಸ್ ಡೆಫಿನೆಟ್ಲಿ ನಾವು ಚಾರ್ಜ್ ಮಾಡಿರ್ತೀವಿ. ಅದು ಬಿಟ್ಟು ಅವ್ರಿಗೆ ಒಂದು ಓವರ್ ಆಲ್ ಪಿಕ್ಚರ್ ಅಂತ ಕೊಡೋಕ್ಕಂತೂ ಏನು ಸಂಕೋಚ ಇಲ್ಲ, ಏನು ತೊಂದರೆ ಇಲ್ಲ. ಅದನ್ನ ನಾಲೆಜ್ ನಮ್ಮ ಹತ್ರ ಇದೆ, ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ವರ್ತ್ ಆಗುತ್ತೆ. ಒಳ್ಳೇದಲ್ಲ ಸರ್. ಮತ್ತೆ ಯಾರಿಗಾದ್ರೂ ಆಸಕ್ತಿ ಇದ್ದು ನಿಮ್ಮಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅನ್ನಂಗಿದ್ರೆ ಫೀಲ್ ಫ್ರೀ. ಯೂಶಲಿ ನೀವು ಮುಂಚೆನೆ ಪ್ರಯರ್ ಬುಕಿಂಗ್ ಅಥವಾ ಅಪಾಯಿಂಟ್ಮೆಂಟ್ ತಗೊಂಡು ಅದಾದ ನಂತರ ಬೇಕಾದ್ರೆ ಕೂತು ಏನೇನು ಡಾಕ್ಯುಮೆಂಟ್ ಬೇಕು, ಏನೇನು ಅಪ್ಲೈ ಮಾಡಬೇಕು, ಎಷ್ಟು ದಿನದೊಳಗಡೆ ಬರುತ್ತೆ, ಇದಕ್ಕೆ ಪ್ರೀ ರಿಕ್ವಿಸಿಟ್ ಡಾಕ್ಯುಮೆಂಟ್ ಏನ್ ಬೇಕು ಅಂತೆಲ್ಲ ತಿಳ್ಕೊಂಡು ಅದಾದ ನಂತರ ನಿಮ್ಗೆ ಆಸಕ್ತಿ ಇದ್ರೆ ದೇ ಕ್ಯಾನ್ ಗೋ ಅಹೆಡ್ ಅಂಡ್ ದೇ ಕ್ಯಾನ್ ಅಪ್ಲೈ ಅಂತ ನನಗೆ ಅನ್ಸುತ್ತೆ ಇದ್ರ ಬಗ್ಗೆ. ಡೆಫಿನೆಟ್ಲಿ. ಮತ್ತೆ ಇದರಲ್ಲಿ ಒಂದ್ 2-3 ಪಾಯಿಂಟ್ ನಾನು ಕವರ್ ಮಾಡಬೇಕು, ನಾನು ಕವರ್ ಮಾಡ್ತೀನಿ. ಸೊ ಏನಂದ್ರೆ ಯಾವ ತರ ಅಪ್ಲೈ ಮಾಡೋದು, ಏನೆಲ್ಲ ಮಿನಿಮಮ್ ಕ್ರೈಟೀರಿಯಾ ಯಾವ ತರ ಫುಲ್ಫಿಲ್ ಮಾಡ್ಕೋಬೇಕು, ಸೊ ಅದನ್ನೆಲ್ಲ ಹೇಳ್ತೀನಿ. ಮತ್ತೆ ಇದಕ್ಕೊಂದು ಡೆಡ್ ಲೈನ್ ಇದೆ. ಸೊ November 5th ಒಳಗೆ ನಾವೊಂದು ಅಪ್ಲಿಕೇಶನ್ ಅಂತ ಪ್ರೊಸೆಸ್ ಹಾಕಬೇಕು. 10th ಒಳಗೆ ನಮ್ದೆಲ್ಲ ಸಬ್ಮಿಷನ್ ಮುಗಿಸ್ಕೋಬೇಕು. ಸೊ ಅದಾದ್ಮೇಲೆ ವಿಂಡೋ ಅವ್ರು ಓಪನ್ ಇಡ್ತಾರ ಇಲ್ವಾ, ಅದು ಡಿಪೆಂಡ್ಸ್. ಯಾಕಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಟೋಟಲ್ ಅವರು 5,000 crore ಔಟ್ಲೇ ಇಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಅಂತಾನೆ ಅವ್ರು ಬಜೆಟ್ ಮಾಡಿದ್ದು 5,000 crores. ಸೊ ಅಷ್ಟರೊಳಗೆ ಅಪ್ಲಿಕೇಶನ್ ಬಂದ್ಬಿಟ್ಟಿದ್ರೆ ಅವ್ರು ಮತ್ತೆ ಓಪನ್ ಮಾಡಲ್ಲ ವಿಂಡೋ. ಅಷ್ಟು ಇಲ್ಲ, ಕಮ್ಮಿ ಬಂದಿದೆ, ಇನ್ನೊಂದು 400 ಹಂಗ್ ಬಂದಿದೆ ಅಥವಾ 250 ಹಂಗ್ ಬಂದಿದೆ ಅಂತಿದ್ರೆ ಇನ್ನು ಹಾಗೇನು ಓಪನ್ ಮಾಡೋ ಸಾಧ್ಯತೆ ಇದೆ. ಬಟ್ ಅದಕ್ಕೆ ಅಂತ ವೇಟ್ ಮಾಡ್ಬೋದು. ನೀವು ಎಲಿಜಿಬಲ್ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಪ್ರೊಸೆಸ್ ಮಾಡಿ. ಅದಕ್ಕಾಗಿ ವೇಟ್ ಅಂದ್ರೆ ಡ್ಯೂ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಆ ಮೆಂಟಾಲಿಟಿ ಇಟ್ಕೊಂಡು ಮಾಡಿದ್ರೆ ಆಗಲ್ಲ. ಇಮಿಡಿಯೇಟ್ ಆಗಿ ಒಂದು ಪ್ರೊಸೆಸ್ ಮಾಡಿ ಒಂದಿಷ್ಟು ಬೇಸಿಕ್ ಫಂಡಮೆಂಟಲ್ ಆದ್ರೂ ಫುಲ್ಫಿಲ್ ಮಾಡಿ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬೋದು. ಅದು ಬಿಟ್ಟು ಬೇರೆ ಏನಾದ್ರು ಅವ್ರಿಗೆ ಇಂಪಾರ್ಟೆಂಟ್ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅಥವಾ ನಿಮ್ಮ ಹತ್ರ ಕುತ್ಕೊಳ್ಳೋಕ್ಕಿಂತ ಮುಂಚೆ ಇದೊಂದು ಬೇಸಿಕ್ಸ್ ಅಂತ ಏನ್ ತಿಳ್ಕೊಬೇಕಿನ್ನ? ಇದು ಬಿಟ್ಟು ನಾನೇನ್ ಹೇಳೋದು ಅಂತಂದ್ರೆ ಅವರಿಗೆ ಎಂಟಿಟಿ ಫಾರ್ಮೇಶನ್ ಪ್ರಾಪರ್ ಆಗಿ ಆಗಿರ್ಬೇಕು. ಸೊ ಎಂಟಿಟಿ ಫಾರ್ಮೇಶನ್ ಆಗಿ ಅವರೇ R&D ಮಾಡ್ತಾ ಇದಾರೆ ಅಂದ್ರೆ ವೆಲ್ ಅಂಡ್ ಫೈನ್. ಇಲ್ಲ ಅವರು ಬೇರೆ ಯಾರ ಜೊತೆ ಆಲ್ರೆಡಿ ಟೈಅಪ್ ಆಗಿದ್ದಾರೆ, ಯೂನಿವರ್ಸಿಟಿಗಳು, ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು ಅಥವಾ ಬೇರೆ ಯಾವ್ದು ಯೂನಿವರ್ಸಿಟಿಗಳ ಜೊತೆ ಅದರಲ್ಲಿ ಸ್ಪೆಸಿಫಿಕ್ ಫಾರ್ಮಾ ಡಿಪಾರ್ಟ್ಮೆಂಟ್ ಜೊತೆ ಟೈಅಪ್ ಹಾಕೊಂಡೇನೋ R&D ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಜೊತೆ ಇವರು ಕೊಲಾಬ್ರೇಟ್ ಆಗಿ ಮಾಡ್ತಾ ಇರೋದಕ್ಕೆ ಒಂದು MOU ಇರಬೇಕು ಅವ್ರ ಬಿಟ್ವೀನು. ಸೊ ಅದನ್ನ ಇರಬೇಕು. ಅದಲ್ದೇನೆ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ನಾನು ಹೇಳಿದ್ನಲ್ಲ 9 ಸ್ಟೇಜ್ ಇದೆ. ಟೆಕ್ನಿಕಲ್ ರೆಡಿನೆಸ್ ಲೆವೆಲ್ ಅಂತೀವಲ್ಲ, ಅದು 9 ಸ್ಟೇಜ್ ಇದೆ. ಆ ಸ್ಟೇಜಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅನ್ನೋದನ್ನ ಅವ್ರು ಪ್ರೂವ್ ಮಾಡಬೇಕು. ಈಗ ನಾನು ಬರೀ ಕಾನ್ಸೆಪ್ಟ್ ಅಷ್ಟೇನಾ, ಅಥವಾ ನಂದು ಪ್ರೋಟೋಟೈಪ್ ರೆಡಿ ಆಗಿದೆ, ಅಥವಾ ನಂದು ವ್ಯಾಕ್ಸಿನೇಷನ್ ಫಾರ್ಮುಲೇಷನ್ ರೆಡಿ ಆಗಿದೆ, ಸೊ ಇದು ನಾನು ಟೆಸ್ಟಿಂಗ್ ಹೋಗ್ಬೇಕು ನಾಳೆ. ಸೊ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ಅದನ್ನ ಅವರು ರೆಡಿ ಇಟ್ಕೋಬೇಕು. ಅದ್ರ ರಿಲೇಟೆಡ್ ಪ್ರಾಜೆಕ್ಟ್ ಅಷ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ಪ್ಲಸ್ ಅಲ್ದೇನೆ ಇದರಲ್ಲೊಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ನಾನು ಬಾಕಿ ಎಲ್ಲ ಸ್ಕೀಮಲ್ಲಿ ಓದೋದಕ್ಕಿಂತ ಈ ಸ್ಕೀಮಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋದು ಮ್ಯಾಟ್ರ್ ಏನಂತಂದ್ರೆ, ಸೊ ನೀವೆಲ್ಲರೂ ಗೌರ್ಮೆಂಟ್ ಅವರು ಬಿಸ್ನೆಸ್ ಮೈಂಡ್ ಇಂದ ಆಲೋಚನೆ ಮಾಡಿರೋದು ನೋಡಿದ್ರಾ? ಇಲ್ಲ. ಅಂದ್ರೆ ಯೂಶಲಿ ವೆಲ್ಫೇರ್ಗೋಸ್ಕರನೇ ಗವರ್ಮೆಂಟ್ ನಡೆಸೋದು. ಎಂಡ್ ಆಫ್ ದ ಡೇ ಅವ್ರ ಬಿಸ್ನೆಸ್ ಬೇರೆ ತರ ಮಾಡ್ತಾರೆ, ಹೇಳ್ಕೊಳಲ್ಲ. ಬಟ್ ಸ್ಕೀಮ್ ಅಲ್ಲಿ ಬಿಸ್ನೆಸ್ ಅನ್ನೋದು ನನಗೆ ಗೊತ್ತಿರಲ್ಲ. ಇಲ್ಲ, ಈ ಸ್ಕೀಮ್ ಅಲ್ಲಿ ಸ್ಪೆಸಿಫಿಕ್ಲಿ ಅವರೊಂದು ಬಿಸ್ನೆಸ್ ಪ್ಲಾನ್ ಮಾಡಿದ್ದಾರೆ. ನನಗೆ ಇದನ್ನ ಓದ್ತಾ ತುಂಬಾ ನಾನು ಬೇರೆದ್ರಲ್ಲಿ ಇದ್ದಿದೆಯೋ ಎಲ್ಲ ಗೊತ್ತಿಲ್ಲ, ಬಟ್ ನಾನು ಇಲ್ಲಿವರೆಗೆ ಏನೇನು ಓದಿದ್ದೀನಿಲ್ಲ, ಯಾವ ಸ್ಕೀಮ್ ಎಲ್ಲ ರೀಡ್ ಮಾಡಿದಿಲ್ಲ, ಅದ್ರಲ್ಲಿ ಈ ತರ ಆಪ್ಷನ್ ಇಲ್ಲ. ಇದ್ರಲ್ಲಿ ಮಾತ್ರ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಫಾರ್ ಎಕ್ಸಾಂಪಲ್, ನೀವೇ ನನ್ಗೆ ದುಡ್ಡು ಕೊಟ್ಟರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ರೇಟನ್ನು? ಅಂದ್ರೆ ನನಗೆ ಒಳ್ಳೆ ಬಿಸ್ನೆಸ್ ಬರಬೇಕು, ಒಂದು ಒಳ್ಳೆ ಮಾರ್ಕೆಟ್ ರೀಚ್ ಆಗಬೇಕು, ನನ್ನ ಪಾಪ್ಯುಲಾರಿಟಿ ಬೆಳಿಬೇಕು, ಅಥವಾ ನನ್ನ ಬಿಸ್ನೆಸ್ ಗ್ರೋತ್ ಆಗಬೇಕು ಅನ್ನೋದೇ ಉದ್ದೇಶದಿಂದಾನೇ ಆಗಿ ಈ ಸಬ್ಸಿಡಿ ಅಥವಾ ಗವರ್ಮೆಂಟ್ ರೆಕಗ್ನಿಷನ್ಗೋಸ್ಕರ ನಾನು ಅಪ್ಲೈ ಮಾಡೋದು. ಸೇಮ್ ಮೈಂಡ್ ಸೆಟ್ ಇಟ್ಕೊಂಡು ಗೌರ್ಮೆಂಟ್ ಅವರು ಇದರಲ್ಲಿ ಒಂದು ಪ್ಲೇ ಮಾಡಿದ್ದಾರೆ. ಇವಾಗ ಇದರಲ್ಲಿ ಬೇಸಿಕಲಿ ಇದರಲ್ಲಿ ಏನಾಗುತ್ತೆ ಅಂದ್ರೆ, ನೀವೊಂದು ಮೂವಿ ನೋಡಿರ್ಬೋದು, ಕನ್ನಡದ ಒಂದು ಮೂವಿ ಬಂದಿತ್ತು, ಅದರಲ್ಲಿ ಪವನ್ ಇದ್ರು. ಸೊ ಅವರು ಹಣ್ಣು ತೊಳೆಯೋ ಮಿಷಿನ್ ಕಂಡಿಡಿತೀನಿ ಅಂತ ಹೇಳ್ಬಿಟ್ಟು ಪಂಚರಂಗಿ ಮೂವಿ ಸಕ್ಸಸ್ ಆಗಲ್ಲ ಅಂತ ಜೈಲಿ ಹಾಕ್ಬಿಡ್ತಾರಲ್ಲ. ಸೊ ಅದೇ ತರ ಈಗ ಫಾರ್ಮಾ ಸೆಗ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದೇನೋ R&D ಮಾಡ್ತಾರೆ, ಏನೋ ಪ್ರೊಟೋಟೈಪರ್ ಬರುತ್ತೆ. ಸೊ ಬಂದ್ಮೇಲೆ ಅದು ಸಕ್ಸಸ್ ಆಗಲ್ಲ. ಹೀಗಿದ ಕೇಸ್ ನಿಮ್ಗೆ 100ರಲ್ಲಿ 50-60 ಗ್ಯಾರಂಟಿ. ಯಾಕಂದ್ರೆ ಫಾರ್ಮಾ ಇರೋದೇ ಹಾಗೆ, ಅದರದ್ದು ಸೆಗ್ಮೆಂಟೇ ಆ ತರದ್ದು. ಸೊ ಅದರಲ್ಲೇ ಕೈ ಸುಟ್ಕೊಳ್ಳೋದು ತುಂಬಾ ಜನ. ಸೊ ಗೌರ್ಮೆಂಟ್ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಈ ತರ ಅರ್ಲಿ ಸ್ಟೇಜ್ ಅವರಿಗೆ, ಇನ್ನು ಪ್ರೊಟೋಟೈಪ್ ಬಂದಿಲ್ಲ ಅಥವಾ ಇನ್ನು ಈ ಸ್ಟೇಜ್ ಅಲ್ಲಿ ಇರೋರಿಗೆ ಫಂಡ್ ಮಾಡ್ತಾರೆ. ಸೊ ಈ ಸ್ಟೇಜಿಗೆ ಒಂದು 5 ಕೋಟಿವರೆಗೆ ಅವಶ್ಯಕತೆ ಇದೆ ಅಂತಿದ್ರೆ ಫಂಡ್ ಮಾಡ್ತಾರೆ. ಇದರಲ್ಲಿ ಕೆಲವೊಂದು ಲೀಸ್ಟ್ ಕೊಟ್ಟಿದ್ದಾರೆ. ಈಗ ರೇರ್ ಡಿಸೀಸ್ ಅಂತ ಒಂದು ಮಾಡಿದ್ದಾರೆ. ಸೊ ಆ ಸೆಗ್ಮೆಂಟ್ ಅಲ್ಲಿ ಏನಾದ್ರು ನೀವಿದ್ರೆ 50% ವರೆಗೆ ಅವ್ರು ಫಂಡ್ ಮಾಡ್ತಾರೆ. ಸೊ ನಿಮ್ದೊಂದು 50 ಕೋಟಿ ಪ್ರಾಜೆಕ್ಟ್, 25 ಕೋಟಿ ಅವರೇ ಕೊಟ್ಬಿಡ್ತಾರೆ. 20 ಕೋಟಿ ನೀವು ಹಂಚ್ಕೋಬೇಕು.
ಕೆಲವೊಂದ್ಸಲ 100% ಅವ್ರು ಹಾಕೋದಿದೆ, ಲೀಸ್ಟ್ ಕೊಟ್ಟಿದ್ದಾರೆ ಯಾವ್ದು ಅಂತ. ಆ ಲೀಸ್ಟ್ ಡೀಟೇಲ್ ಆಗಿ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಆ ಲೀಸ್ಟ್ ಅಲ್ಲಿ ಇರೋರಿಗೆ 100% ಅವರೇ ದುಡ್ಡು ಕೊಡ್ತಾರೆ. ಪ್ರೋಟೋಟೈಪ್ ಆಗಿ ಸಕ್ಸಸ್ ಆಗಿಲ್ಲ ಅಂದ್ರೂ ನೋ ವರಿ, ಅವ್ರು ಏನ್ ಮಾಡಲ್ಲ, ಫೇಲ್ಯೂರ್. ಸೊ ಆ ಜೆನ್ಯೂನ್ ಫೇಲ್ಯೂರ್ ಇದ್ರೆ ಅವ್ರೇನು ಕನ್ಸಿಡರ್ ಮಾಡಲ್ಲ. ಅಕಸ್ಮಾತ್ ಜೆನ್ಯೂನ್ ಫೇಲ್ ಇಲ್ಲ, ನೀವೇನೋ ಅದ್ರಲ್ಲಿ ಏನೋ ಕಿತಾಪತಿ ಮಾಡಿದಿರ ಅಂತಂದ್ರೆ ದೆನ್ ದೇ ವಿಲ್ ಕಮ್ ಅಂಡ್ ದೇ ವಿಲ್ ಟೇಕ್ ಆಲ್ ದ ವಾಟ್ ಎವರ್ ದೇ ಗಿವನ್. ನಿಮಗೆ ದುಡ್ಡು ಕೊಟ್ಟಿದಾರಲ್ಲ ಅದನ್ನಷ್ಟು ತಗೋತಾರೆ. ಅದಲ್ದೇನೆ ಸೊ ನೀವು ಕಮರ್ಷಿಯಲ್ ಹೋದ್ರಿ, ನಾಳೆ ದಿವಸ ಪ್ರಾಫಿಟ್ ಮಾಡಕ್ ಹಿಡಿದ್ರಿ, ಅದೊಂದು ವ್ಯಾಕ್ಸಿನೇಷನ್ ಇಂದ ಅಥವಾ ಅದೊಂದು ಪ್ರೋಟೋಟೈಪ್ ಇಂದ ನೀವು ಬೆನಿಫಿಟ್ ತಗೊಳಕ್ ಮಾಡ್ತಾ ಇದ್ರ. ಆ ಸಿಚುವೇಶನ್ ಏನಾಗುತ್ತೆ ಅಂದ್ರೆ ಅವ್ರು ಕೊಟ್ಟಿರ್ತಾರಲ್ಲ ಅಮೌಂಟ್, ಅದನ್ನ 100% ರಿಟರ್ನ್ ಕೊಡ್ಬೇಕು. ಸೊ ಅದ್ ಹೆಂಗೆ ಅಂದ್ರೆ ನೀವು ಸೇಲ್ ಮಾಡ್ತಿರಲ್ಲ, ಒಂದು ಈ ವರ್ಷದಿಂದ ಸೇಲ್ ಮಾಡಕ್ ಹಿಡಿದ್ರಿ, ಸೊ ನೆಕ್ಸ್ಟ್ ಆ 6 years ವರೆಗೆ ನಿಮ್ ಸೇಲ್ಸ್ ಅಲ್ಲಿ 2% ಅವ್ರಿಗೆ ಕೊಡ್ಬೇಕು. ಓಕೆ, ಅಂದ್ರೆ ಇಬ್ಬರಿಗೂ ಒಂಥರ ವಿನ್ ಸಿಚುಯೇಷನ್ ಇದೆ. ಹಾ, ಈಗ ಏನಂದ್ರೆ ಈ ಕೇಸಲ್ಲಿ ಅವ್ರು 50 ಪ್ರಾಜೆಕ್ಟ್ ತಗೊಂಡ್ರೆ, 100 ಪ್ರಾಜೆಕ್ಟ್ ತಗೊಂಡ್ರೆ 60 ಪ್ರಾಜೆಕ್ಟ್ ಪಕ್ಕಾ ಫೇಲೆ. ಅದು ಅವರಿಗೂ ಗೊತ್ತು, ಗೌರ್ಮೆಂಟ್ ಅವರಿಗೂ ಗೊತ್ತು. ಯಾಕೆಂದ್ರೆ ಮಾರ್ಕೆಟ್ ಇರೋದೇ ಹಾಗೆ. ಈಗ ನೀವೇ ತಗೊಳ್ಳಿ, ಸ್ಟಾರ್ಟ್ಅಪ್ ತಗೊಳ್ಳಿ, 100ರಲ್ಲಿ 90 ಡಮ್ಮೆ, 10 ಸಕ್ಸಸ್ ಆದ್ರೆ ಹೆಚ್ಚು, ಅದ್ರಲ್ಲಿ 2-3 ಲಿಸ್ಟಿಂಗ್ ಹೋದ್ರೆ ಹೆಚ್ಚು. ಸೊ ಹಾಗಿರ್ಬೇಕಾದ್ರೆ ಇದು ಪ್ಯೂರ್ಲಿ ಏನು ಅಂಟರೇನು ಪ್ಲಸ್ ಇದರಲ್ಲಿ ಸಕ್ಸಸ್ ರೇಟ್ ಒಂದು ತುಂಬಾ ಕಮ್ಮಿನೇ. ಯಾವುದು ಈ ಫಾರ್ಮಾ ಸೆಗ್ಮೆಂಟ್ ಅಲ್ಲಿ, ಅದು ರೆಸ್ಪೆಕ್ಟಿವ್ ರಿಸರ್ಚ್ ಅಂಡ್ ಇನೋವೇಷನ್ ಸೆಗ್ಮೆಂಟ್ ಅಲ್ಲಿ. ಸೊ ಹಾಗಿದ್ದಾಗ ಈ ಸೆಗ್ಮೆಂಟ್ ಅಲ್ಲಿ ಅವ್ರೇನ್ ಫಂಡ್ ಮಾಡ್ತಾರಲ್ಲ, ಆ ಫಂಡ್ ಮಾಡಿರೋದು ಅಮೌಂಟ್ ಅನ್ನ ತಗೋತಾರೆ. ನಾ ಯಾವ್ದೇ ಸ್ಕೀಮಲ್ಲೂ ತಗೊಂಡಿರೋದು ನೋಡಿಲ್ಲ, ಈ ಸ್ಕೀಮಲ್ಲಿ ತಗೋತಾರೆ. ಯಾವಾಗ ತಗೋತಾರೆ? ನೀನು ಕಮರ್ಷಿಯಲಿ ಮಾಡ್ಬೋದು, ನೀನು ಸೇಲ್ ಮಾಡ್ತಾ ಇದೆಯಾ, ನೀನು ರೆವೆನ್ಯೂ ಜನರೇಟ್ ಮಾಡ್ತಾ ಇದ್ರೆ 2%. ಸೊ ಈಗ ಮಗುವಿಂದ ಸಪೋರ್ಟ್ ಮಾಡಿ, ಮಗ ಬೆಳೆದ್ಮೇಲೆ ಕೆಲಸ ಮಾಡಿ ಒಂದು ರೆವೆನ್ಯೂ ಅರ್ನ್ ಮಾಡಿದ್ಮೇಲೆ ನಾನು ಶೇರ್ ಕೊಡಪ್ಪ, ಇಷ್ಟು ದಿನ ಮಾಡಿದೀನಿ ನಿನಗೋಸ್ಕರ ಅನ್ನೋ ತರ ಇದೆ ಇದು. ಕರೆಕ್ಟ್, ಹೀಗೆ ಇದೆ ಅದು. ಸೊ ಅದಲ್ದೇನೆ ನೆಕ್ಸ್ಟ್ ಸ್ಟೇಜ್ ಇರುತ್ತೆ. ಈಗ ನಿಮ್ ಪ್ರೋಟೋಟೈಪ್ ಎಲ್ಲ ಬಂತು, ಬೇರೆ ಏನೋ ಒಂದು R&D ಬೇಕು, ಆ ಫೆಸಿಲಿಟಿ ಇಲ್ಲ, ಗೌರ್ಮೆಂಟ್ ಇಂದನೇ ಸಾಧ್ಯ, ಅಥವಾ ಬೇರೆ ಏನೋ ರೀಸನ್ ಇದೆ ಅಂದ್ರೆ ಅದಕ್ಕೂ ಫಂಡ್ ಮಾಡ್ತಾರೆ. ಸೊ ಆ ಫಂಡ್ ಮಾಡಿರೋ ಕಾನ್ಸೆಪ್ಟ್ ಅಲ್ಲಿ 150% ತಗೋತಾರೆ. ₹100 ಕೊಟ್ರೆ ₹150 ತಗೋತಾರೆ. ಸೊ ಅದಕ್ಕೆ ಏನಂದ್ರೆ ಒಂದು ಸೇಲ್ಸ್ ಮೇಲೆ ತಗೋಬಹುದು, ಇಲ್ಲ ನೀವು ಈಕ್ವಿಟಿನೂ ಕೊಡ್ಬೋದು ಅವರಿಗೆ. ನೀವು ಈಕ್ವಿಟಿನೂ ನೀವು ಅದೂ ಒಂದು ಆಪ್ಷನ್ ಇದೆ. ಸೊ ನಾನು ಫಸ್ಟ್ ಟೈಮ್ ಒಂದು ಏನು ಸ್ಕೀಮ್ ಓದ್ತಾ, ಒಂದು ಗೌರ್ಮೆಂಟ್ ಅವರು ಒಂದು ಶೇರ್ ಹೋಲ್ಡರ್ ಅಗ್ರಿಮೆಂಟ್ ಎಂಟರ್ ಮಾಡ್ಕೊಂಡು ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡು ಲೇಟರ್ ಪಾಯಿಂಟ್ ಶೇರ್ ಇಸ್ಕೊಳ್ಳೋ ಕೇಸನ್ ಇದೆ ನಾನು ಫಸ್ಟ್ ನೋಡ್ತಾ ಇರೋದು. ಸೊ ನೀವು ಫಂಡ್ ಕೊಡ್ತಾರೆ, ನೀವು R&D ಮಾಡಿ ಸಕ್ಸಸ್ ಆದ್ರೆ ಒಂದು ಶೇರ್ ಹೋಲ್ಡರ್ ಅಗ್ರಿಮೆಂಟ್ ಅವ್ರ ಜೊತೆಗೆ, ನಾನು ಇಷ್ಟು ಸಕ್ಸಸ್ ಆದ ತಕ್ಷಣ ನಾನು ನಿಮ್ ಜೊತೆ ಶೇರ್ ಹೋಲ್ಡರ್ ಮಾಡ್ತೀನಿ, ನೀವು ಒನ್ ಆಫ್ ದ ಶೇರ್ ಹೋಲ್ಡರ್ ಆಫ್ ಅವರ್ ಕಂಪನಿ ಅಂಡ್ ವಿ ಆರ್ ಗಿವಿಂಗ್ ಶೇರ್ಸ್. ಚೆನ್ನಾಗಿದೆ ಅಲ್ಲ, ಗವರ್ಮೆಂಟ್ ನನ್ನ ಪಾರ್ಟ್ನರ್. ಈಗ ಗೌರ್ಮೆಂಟ್ ನಿಮ್ ಪಾರ್ಟ್ನರ್ ನೋಡಿ, ಮತ್ತೆ ಗೌರ್ಮೆಂಟ್ ಅವ್ರ ಆಲೋಚನೆ ನೋಡಿ ನಾಳೆ ದಿವಸ. ಯಾಕೆಂದ್ರೆ ಇದರಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ, ಒಂದು ಸಲ ನೀವು ಏನಾದ್ರು ವ್ಯಾಕ್ಸಿನೇಷನ್ ಅಥವಾ ಒಂದು ಡಿವೈಸ್ ಕಂಡಿದ್ಮೇಲೆ, ಸೊ ಅದನ್ನ ರೆಕರಿಂಗ್ ಯು ವಿಲ್ ಗೋಯಿಂಗ್ ಟು ಮೇಕ್ ಅ ಮಲ್ಟಿಪಲ್ ಟೈಮ್ ದಟ್ ಅಮೌಂಟ್. ಹೌದು. ಸೊ R&D ಟೈಮಲ್ಲಿ ಮಾತ್ರ ನಿಮ್ಗೆ ಅಷ್ಟು ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಒಂದ್ಸಲ ಅದು ಕಮರ್ಷಿಯಲ್ ಆದ್ರೆ, ಇದು ಕೋವಿಡ್ ಟೈಮಲ್ಲೆಲ್ಲ ಗುಳಿಗೆ ತಗೊಂಡ್ರಲ್ಲ, ಯಾವ್ದು ಕೋವಿಶೀಲ್ಡ್, ಅಲ್ಲಲ್ಲ, ಜ್ವರಕ್ಕೆ ಅಂತ ತಗೊಂಡ್ರಲ್ಲ ಒಂದು, ಇದು ಡೋಲೋ 650. ಡೋಲೋ 650, ಅದು ಎಷ್ಟು ಸೇಲ್ ಆಯ್ತು? ಅವ್ನು ಕಂಡಿಡಿದು ಒನ್ ಟೈಮ್ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಸೊ ಇವಾಗ ಮೂಟೆ ಗಟ್ಲೆ, ಟನ್ ಗಟ್ಲೆಲ್ಲ ಸೇಲ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಆಮೇಲೆ ಬರೋ ರೆವೆನ್ಯೂ ಇಸ್ ಅ ಹ್ಯೂಜ್, ತುಂಬಾ. ಸೊ ಅದರಲ್ಲಿ ನನ್ನ ಪ್ರಕಾರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ತಪ್ಪು ನಾನು ಹೇಳ್ತಾ ಇಲ್ಲ. ಯಾಕೆ ನೀವು ಜೆನ್ಯೂನ್ ಆಗಿ ಫೇಲ್ ಆದ್ರೂ ಅವ್ರು ಕನ್ಸಿಡರ್ ಮಾಡಲ್ಲ, ನೀವು ವಾಪಸ್ ಕೊಡ್ಬೇಕಂತ ಏನ್ ತಲೆ ಮೇಲೆ. ಅದೇ ನೀವು ಯಾವ್ದು ಇನ್ವೆಸ್ಟರ್ ಬ್ಯಾಂಕ್ ಅವರೋದು ತಲೆ ಮೇಲೆ ಕೂತ್ಕೋತಾರೆ, ಕೊಡಿ ನನಗೆ ದುಡ್ಡು ಅಂತ. ಸೊ ಇವ್ರ ಕೇಸಲ್ಲಿ ಹಾಗೆ ಹೇಳಲ್ವಲ್ಲ, ದುಡ್ಡು ಕೊಡಿ ಅಂತ. ನೀವು ಪ್ರೂವ್ ಮಾಡ್ಬೇಕಿಲ್ಲ ನಾನು ಜೆನ್ಯೂನ್ ಆಗಿ ಇದು ಪ್ರಾಜೆಕ್ಟ್ ಫೇಲ್ಯೂರ್. ಯಾಕೆಂದ್ರೆ ಇದ್ರ ಕೆಪಾಸಿಟಿ ಹಾಗೆ ಇರುತ್ತೆ, ಏನೋ ಸ್ಟ್ರೆಂತ್ ಹೆಚ್ಚು ಕಮ್ಮಿ ಇರುತ್ತೆ, ಏನೋ ಇರುತ್ತೆ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಇದೆ, ಎಲ್ಲರೂ ಟ್ರೈ ಮಾಡಿ ಕೊನೆಗೆ ಸಕ್ಸಸ್ ಆದ್ರೆ ಹೊತ್ತು ಅದೆಲ್ಲ ಈ ಸೆಗ್ಮೆಂಟ್ ಅಲ್ಲೇ ಬರೋದು, R&D ಮಾಡೇ ಬರೋದು. ಸೊ ಈಗ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಇದೇ ತರ ನೆಕ್ಸ್ಟ್ ಯಾವ ಸ್ಕೀಮ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ನಿಮ್ಮ ತಲೆಯಲ್ಲಿದೆ? ಸೊ ನೆಕ್ಸ್ಟ್ ನಾನು ಒಂದು MSME ಸೆಗ್ಮೆಂಟ್ಗೆ ಅಂತ ಇನೋವೇಷನ್ ಸ್ಕೀಮ್ ಇದೆ, ಅದ್ರ ಬಗ್ಗೆ ನೆಕ್ಸ್ಟ್ ಇದರಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಯಾರಾದ್ರೂ ವಿಡಿಯೋ ನೋಡ್ತಿರೋರು, ನಿಮ್ಗೆ ಆಸಕ್ತಿ ಇದ್ದು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದ್ರೂ MSME ರಿಲೇಟೆಡ್ ಹೊಸ ಸ್ಟಾರ್ಟ್ಅಪ್ ಅಥವಾ ಏನೋ ಒಂದು ಇನೋವೇಟಿವ್ ಐಡಿಯಾ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಈ ಚಾನೆಲ್ನ ಫಾಲೋ ಮಾಡ್ಕೊಳ್ಳೋದಕ್ಕೆ ಹೇಳಿ. ಇದೇ ರೀತಿ ಹೋಗ್ತಾ ದಿನಗಳಲ್ಲಿ ಹಲವಾರು ಸ್ಕೀಮ್ ಬಗ್ಗೆ ಮಂಜುನಾಥ್ ಅವರು ಮತ್ತೆ ನಾನು ಇಬ್ರು ಸೇರಿ ನಮ್ಮ ಜನರಿಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಸಿಗೋಣ, ಬೈ ಬಾಯ್.